ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ, ನಮಸ್ಕಾರ, ಹೇಳಿ. ಅದೇ ಸರ್, ನಮ್ಮ ಕಾಣಕಟ್ಟೆ ಅಂತ ಹಾ, ಹೇಳಿ. ಇಲ್ಲಿ ಪೀಡೆ ತಂದಾರೆ ಸರ್ ಈ ಊರಾಗ. ಏನ್ ತಂದಾರೆ? ಪೀಡೆ ಸರ್, ಚೌಡಿ ಭೂತ ಪೀಡೆ ಪಿಸಾಚಿ ದೇಶಕ್ಕೆ ಕಾಡಂತ ಪೀಡೆ ತಂದಾರೆ. ಲಾಕ್ಡೌನ್ ಮಾಡ್ಸಿರಿ ದೇವ್ರಾರ ಇವರು. ಹ್ಮ್ ಇವನೊಬ್ಬನ ಮಾಡ್ಕೊಂಡು ಇವರೆಲ್ಲ ಭಾಳ ಜನ ಹುಡುಗರು ಗ್ಯಾಂಗ್ ಕಟ್ಕೊಂಡು ನಾಟಕ ಮಾಡ್ತಾರೆ ಸರ್ ಇವರು. ಸರಿ, ಇರ್ಲಿ. ಈಗ ನೀವು ಯಾರಿಗೆ ಓಟ್ ಹಾಕಿದ್ರಿ? ಏನು ಸರ್? ಓಟ್ ಯಾರಿಗೆ ಹಾಕಿದ್ರಿ ಕಳೆದ ಇದ್ರಲ್ಲಿ? ಇದರಲ್ಲಿ ಪೀಡೆ ವೈರಸ್ ಎತ್ಲಾಗ ಇದು ಮಾಡ್ತಾರೆ, ಅತ್ಲಾಗ ಪೀಡೆ ವೈರಸ್ ಇದ್ದ ಅಡ್ಮಿಟ್ಗೆ ಆಗ್ತಾ ಇದ್ದಾರೆ ಸರ್ ಎಲ್ಲ. ಅಲ್ಲೆಲ್ಲ ಓಟ್ ಯಾರಿಗೆ ಹಾಕಿದ್ರು ಈಗ? ಹ್ಞೂ ಸರ್, ನಾವು ಈ ಅವ್ರು ಕಾಂಗ್ರೆಸ್ಗೆ ಹಾಕಂದ್ರೆ ಇವರೆಲ್ಲ ಬಿಜೆಪಿಗೆ ಹಾಕಂತಾರೆ, ಬಿಜೆಪಿ ಹಾಕಂದ್ರೆ ಕಾಂಗ್ರೆಸ್ಗೆ ಹಾಕಂತಾರೆ. ನೀವ್ ಯಾರಿಗೆ ಹಾಕಿದ್ರಿ? ನೀವ್ ಯಾರಿಗೆ ಹಾಕಿದ್ರಿ? ನಾವು ಹಿಂಗೆ ಸರ್, ಅವ್ರು ಯಾರಿಗೆ ಹೇಳ್ತಾರ ಅವ್ರಿಗೆ ಇದು ಮಾಡಿದ್ವಿ. ನೀವ್ ಯಾರಿಗೆ ಹೇಳಿದ್ರಿ? ನೀವ್ ಯಾರಿಗೆ ಹಾಕಿದ್ರಿ? ಇಲ್ಲೆಲ್ಲ ಬಿಜೆಪಿ ಸರ್, ಬಿಜೆಪಿಗೆ ಇದು ಮಾಡಿದ್ರು. ಯಾವ ಕಾಣಕಟ್ಟೆ ಸರ್, ಜಗಳೂರು ತಾಲೂಕು. ಜಗಳೂರು ತಾಲೂಕು? ಹ್ಞೂ ಸರ್, ಇಡೀ ಊರನ್ನೇ ಈ ಸಲ ಬಿಜೆಪಿಗೆ ಆಗ್ಬೇಕಂತ ಒಗ್ಗಟ್ಟಾಗಿ ಇದು ಮಾಡಿದ್ರು. ಒಗ್ಗಟ್ಟಾಗಿ ಮಾಡಿದ್ರಾ? ಹ್ಞೂ ಸರ್. ಈಗೇನ್ ಸಮಸ್ಯೆ ನಿಮ್ದು? ಏನಿಲ್ಲ ಸರ್, ಇಲ್ಲಿ ಭಾರಿ ಲಾಕ್ಡೌನ್ ಮಾಡ್ಸಿರೋರು ಇವರೇ ಸರ್. ಇನ್ನೊಬ್ಬನ ಪಾಪ ಇಂಥಗೆಲ್ಲ ವಿಷಯನೂ ತಿಳಿತಾರೆ ಅವರು. ಯಾರು ಅವ್ರ ಜೊತೆ ತಾನೇ ಮಾತಾಡ್ಬೇಕು, ನೀವು ಓಟ್ ಹಾಕಿರೋರು ತಾನೇ ಕೇಳ್ಬೇಕಾಗಿರೋದು. ಹ್ಞೂ ಸರ್, ಅವ್ರನ್ನೂ ಎಲ್ಲ ಒಪ್ಪಲಿದ್ದ ಪೀಡೆ ಆಡ್ತಾರೆ ಸರ್. ಅವ್ರೆಲ್ಲ ಗೊತ್ತಾಯ್ತು, ಆದ್ರೂ ಅವ್ರಿಗೆ ಧೈರ್ಯ ಬರಂಗಿಲ್ಲ. ಯಾರು ಹೋಗಿ ಪೊಲೀಸ್ ಬರಂಗಿಲ್ಲ ಸರ್. ಹೋಗ್ಲಿ ಬಿಡಿ, ಒಳ್ಳೇದಾಗ್ಲಿ. ಅವ್ರು ಏನಾಗುತ್ತೆ ಅನ್ಕೋಬೇಕು ತಾನೆ. ಹ್ಞೂ ಸರ್. ನೀವೇನ್ ಅಡಿಗೆ ಮಾಡ್ತೀರಾ ಅದೇ ತಾನೇ ಊಟ ಮಾಡ್ಬೇಕು. ಹ್ಞೂ ಸರ್. ಮತ್ತೆ ಊಟ ಮಾಡಿ. ಊಟ ಮಾಡಿದ್ವಿ ಸರ್. ಈಗ ಅಡಿಗೆ ಮಾಡಿದ್ದೇ ಊಟ ಮಾಡ್ಬೇಕು, ಮಾಡದೇ ಇರೋದನ್ನ ಊಟ ಮಾಡಕ್ ಆಯ್ತದ? ಎಲ್ಲಾನು ಉಂಟೆ ಸರ್. ಮತ್ತೆ ಮಾಡಿ ಊಟ. ಹ್ಞೂ ಸರ್. ಇವ್ರು ಭಾರಿ ಬಾಧೆ ಆಗಿಬಿಡು ಸರ್. ಇಲ್ಲ ದಿವಸ ಹುಡುಗರಿಗೆಲ್ಲ ಪ್ರಯೋಗ ಕಳ್ಸಾರ, ಮತ್ತೆ ಇಲ್ಲಿದ್ದ ಪೀಡೆ ವೈರಸ್ ಎಲ್ಲಾ ಕಡೆನೂ ಪೀಡೆ ಪ್ರಯೋಗ ಮಾಡ್ತಾರೆ. ಅದೇ ಈಗ ನಾನು ಹೇಳ್ದೆ, ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ನೀವು ಓಟ್ ಹಾಕಿರೋದು ಒಬ್ರಿಗೆ. ನನ್ನ ಹತ್ರ ಇದನ್ನ ಈಗ ಮಾಡಿ ಕೆಲಸ ಮಾಡಿ ಅಂತೀರಾ. ಒಬ್ಬ ಮೋಜು ಮಾಡೋದಕ್ಕೆ ಓಟ್ ಹಾಕಿರೋ ಮೋಜು ಮಾಡ್ತಾನೆ, ನಾನು ಮತ್ತೆ ಕೆಲಸ ಮಾಡಿ ಅಂತ ನೀವ್ ಹೇಳ್ತಾ ಇದೀರಿ. ನೀವ್ ಓಟ್ ಹಾಕ್ಬೇಕಾದ್ರೆ ನಿಮ್ಗೇನು ನ್ಯಾಯ ಕೊಡ್ತಾರೆ ಅನ್ನೋದು ಗೊತ್ತಿತ್ತು, ಅವ್ರಿಗೆ ಓಟ್ ಹಾಕ್ಲಿಲ್ಲ ಅಲ್ವಾ? ಹ್ಞೂ ಸರ್. ಇಲ್ಲಿ ಇಡೀ ಊರೇ ಸಹ ಈ ಸಲ ದೇವಸ್ಥಾನ ಕಟ್ಸ್ಬೇಕಂತ ಈ ತರ ಮಾಡಿದೆ ಸರ್ ಅಷ್ಟೇ. ಮಾಡಿ, ಒಳ್ಳೇದ್ ಮಾಡಿ. ಈಗ ಮತ್ತೆ ಒಳ್ಳೇದಾಗ್ತಾ ಇದೆಯಲ್ಲ, ಈಗ ಒಳ್ಳೇದ್ ಅನ್ಭವಿಸ್ಬೇಕಲ್ವಾ? ಒಳ್ಳೇದು ಅನುಭವಿಸೋಣ ಅಂದ್ರೆ ಕೈ ಬಿಡಂಗಿಲ್ಲ ಸರ್. ಈಗ ನೋಡಿ, ಅಡಿಗೆ ಮಾಡಿ ಉಪ್ಪಿದ್ರೆ ಉಪ್ಪನ್ನ ಊಟನೇ ತಿನ್ಬೇಕಾಯ್ತದೆ. ಉಪ್ಪು ಜಾಸ್ತಿ ಆಯ್ತು ಅಂದ್ಬಿಟ್ಟು ಅವ್ರು ತೆಗ್ಬೇಕಾಯ್ತದ? ಮತ್ತೆ ಯೋಚನೆ ಮಾಡಿ. ಈಗ ಇರೋದನ್ನ ಅನ್ಭವಿಸಿ, ನಂತರ ನೋಡೋಣ. ಇವರು ಭಾರಿ ಚೌಡಿ ಪ್ರಯೋಗ ಮಾಡ್ಕೊಂಡು ಪೀಡೆ ಪ್ರಯೋಗ ಇಡೀ ದೇಶಕ್ಕೆ ಕೊಡ ಪೀಡೆ ಸಹ ಇವರು ಇದೇ ಕಾಣಕಟ್ಟಾರ. ಎಲ್ಲಾ ಕಡೆನೂ ಲಾಕ್ಡೌನ್ ಮಾಡಿಸಿರೋದು. ಯಾರ ಜೊತೆ ಮಾತಾಡ್ತಾ ಇದ್ರಿ? ಏನ್ ಸರ್? ನೀವ್ ಈಗ ಯಾರ ಜೊತೆ ಮಾತಾಡ್ತಾ ಇದ್ರಿ? ಕೃಷ್ಣ ರೆಡ್ಡಿ ಅಂತ ಮೊಬೈಲಾಗ ಬಂದಿತ್ತು ಸರ್. ಅವ್ರು ನಾವು ಭಾಳ ಹುಡುಕ್ತೀವಿ ಸರ್, ನಿಮ್ಮನ್ನ ಸಿಗ್ಲಿಲ್ಲ. ಮೊಬೈಲಾಗ ಎಲ್ಲ ಕಂಡಿಡ್ದು ಸರ್, ನೀವು ಮಾತಾಡೋದು, ಪೊಲೀಸರಿಗೆ ಹೇಳೋದು ಇದೆಲ್ಲಾನು. ಅವಾಗ ನಾವು ನಿಮ್ಮ ಮಾತು ಕೇಳಿ ಇವ್ರು ಎಲ್ಲಿ ಸಿಗ್ತಾರಪ್ಪ ಅಂತ ಭಾಳ ಇದು ಮಾಡಿದ್ವಿ. ಎಲ್ಲ ಪೊಲೀಸರು ಓಟ್ ಹಾಕಕ್ ಮಾತ್ರ ಬಿಜೆಪಿ ಅವ್ರು ಬೇಕು. ಇಲ್ಲಿ ಊರೇ ಎಲ್ಲ ಒಗ್ಗಟ್ಟಾಗಿ ದೇವಸ್ಥಾನ ಕಟ್ಸ್ಬೇಕಂತ. ದೆವ್ವ ಬಿಡ್ಸೋದಕ್ಕೆ ರವಿಕೃಷ್ಣ ರೆಡ್ಡಿ ಬೇಕು. ಇಲ್ಲ, ಅದ್ ನಂಗೇನಿಲ್ಲ ಸರ್. ನಾವ್ ಏನಪ್ಪ ಅಂದ್ರೆ ಎಲ್ಲ ಮತ್ತು ದೇವಸ್ಥಾನ ಕಟ್ಸ್ಬೇಕು. ಯಾವ ಊರು ಅಂದ್ರೆ ಯಾವ ಬರ್ತಾರೆ ರವಿಕೃಷ್ಣ ರೆಡ್ಡಿ? ಕಾಣಕಟ್ಟೆ ಸರ್ ನಮ್ದು. ಸರಿ, ಆಯ್ತು, ಬರ್ತಾರೆ ಬಿಡಿ. ಜಗಳೂರು ತಾಲೂಕು ಸರ್. ಆಯ್ತು, ಬರ್ತಾರೆ. ಆಯ್ತು ಸರ್, ಇಲ್ಲಿ ಬರ್ರಿ ಸರ್, ಎಲ್ಲ ವಿಚಾರ ಗೊತ್ತಾಗ್ತದೆ ಸರ್. ಇಲ್ಲಿ ನೈಟ್ ಬರ್ರಿ ಸರ್, ನೈಟ್ ಬೇಕಾದ್ರೆ. ಸರಿ, ನೈಟ್ ಆಗಲಿ ಯಾವಾಗನ ಬರ್ರಿ ಸರ್. ಊರಾಗ ಎಲ್ಲ ಈಗ ಸುಮ್ಮನೆ ಇವಾಗ ಕೇಳ್ರಿ ಸರ್, ಎಲ್ಲ ಕುತ್ಕೊಂಡು. ಸರಿ, ಈಗ ರವಿಕೃಷ್ಣ ರೆಡ್ಡಿ ಬಂದು ದೆವ್ವ ಬಿಡಿಸ್ಬೇಕು ನಿಮ್ಮೂರಲ್ಲಿ. ಹ್ಞೂ ಸರ್, ಇದೇ ಊರಲ್ಲಿ ನೋಡಿ ಸರ್, ಕೊರಂಪೇಟೆ ದೇಶಕ್ಕೆ